ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲನ್ನು. ಸ್ನೇಹಿತರೆ, ಇತ್ತೀಚೆಗೆ ಒಳ ಮೀಸಲಾತಿ ಆದೇಶಗಳು ಜಾರಿಗೆ ಬಂದಿದ್ದವು. ಹಾಗೆಯೇ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ C&R ರೂಲ್ ಬಗ್ಗೆ ಇತ್ತೀಚೆಗೆ ತುಂಬ ಚರ್ಚೆಯಲ್ಲಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು ಸ್ನೇಹಿತರೆ, ಯಾರೆಲ್ಲ ಈ ಚಾನಲ್ಗೆ ಮೊದಲೇ ಬಾರಿಗೆ ತಾವು ಭೇಟಿ ಕೊಟ್ಟಿದ್ದೀರಾ, ದಯಮಾಡಿ ತಾವು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆಯೇ ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ. ಹೊಸ ಅಪ್ಡೇಟ್ಗಾಗಿ ನಿರಂತರವಾಗಿ ತಾವು ನೋಡ್ತಾ ಇರಿ. ಹಾಗೆಯೇ C&R ಅಂದರೆ 1ರಿಂದ 5ನೇ ತರಗತಿಯ ಶಿಕ್ಷಕರಾಗಬೇಕು ಅಂತ ಹೇಳಿ ಬಯಸ್ತಕ್ಕಂಥ ಸ್ಪರ್ಧಾತ್ಮಕ ಆಕಾಂಕ್ಷಿಗಳಿಗೆ, ಹಾಗೆಯೇ 6ರಿಂದ 8ನೇ ತರಗತಿಯ ಶಿಕ್ಷಕರಾಗಬೇಕು ಅಂತ ಹೇಳಿ ಆಕಾಂಕ್ಷಿಗಳು ಯಾರ್ಯಾರೆಲ್ಲ ಇರ್ತೀರಾ ಅವರಿಗೊಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕಂತ ಹೇಳಿದರೆ C&R ರೂಲ್ಸ್ ಡ್ರಾಫ್ಟ್ ಆಗ್ತಾ ಇದೆ, ಫೈನಲ್ ಆಗಬೇಕು, ಡ್ರಾಫ್ಟ್ ರಿಲೀಸ್ ಆಗುತ್ತೆ ಅಂತಕ್ಕಂತಹ ತುಂಬ ಚರ್ಚೆ ಆಗ್ತಾ ಇತ್ತು. ಸ್ನೇಹಿತರೆ, ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿದರೆ ತಮಗೆ ಸಂಪೂರ್ಣ ಈ ಒಂದು C&R ರೂಲ್ಸ್ ಬಗ್ಗೆ ತಮಗೆ ತಿಳಿಯುತ್ತೆ ಸ್ನೇಹಿತರೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ತಾವು ಇಲ್ಲಿ ನೋಡ್ತಾ ಇದ್ದೀರಾ ಕರ್ನಾಟಕ ರಾಜ್ಯಪತ್ರ ಅಧಿಕೃತವಾಗಿ ಪ್ರಕಟಿಸಲಾಗಿದ್ದು, ಅಂದರೆ ವಿಶೇಷ ರಾಜ್ಯ ಪತ್ರಿಕೆಯಲ್ಲಿ ಇದು ಪ್ರಕಟ ಆಗಿರುತ್ತೆ ಸ್ನೇಹಿತರೆ. ತಾವಿಲ್ಲಿ ನೋಡ್ತಾ ಇದ್ದೀರಾ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಪ್ರಕಟ ಆಗಿರ್ತಕ್ಕಂತಹ ಈ ಗೆಜೆಟ್ ದಿನಾಂಕ 16/10/2025 ಅಂದರೆ ನಿನ್ನೆಯಷ್ಟೇ ಪ್ರಕಟ ಆಗಿರುತ್ತೆ ಸ್ನೇಹಿತರೆ. ಈ ಒಂದು ಅಧಿಸೂಚನೆ ಪ್ರಕಟ ಆಗಿದ್ದು ಕರ್ನಾಟಕ ಸರ್ಕಾರದಿಂದ ದಿನಾಂಕ 16/10/2025ಕ್ಕೆ. ತಾವಿಲ್ಲಿ ನೋಡ್ತಾ ಇದ್ದೀರಾ ಕರ್ನಾಟಕ ಶಿಕ್ಷಣ ಇಲಾಖೆ ಸೇವೆಗಳು, ಸಾರ್ವಜನಿಕ ಶಿಕ್ಷಣ ಇಲಾಖೆ ನೇಮಕಾತಿ ನಿಯಮಗಳು 1967 ಅನ್ನು ಈ ಮುಂದಿನಂತೆ ತಿದ್ದುಪಡಿ ಮಾಡಲು ಕರ್ನಾಟಕ ನಾಗರಿಕ ಸೇವೆಗಳು ಅಧಿನಿಯಮ 1978(1919) ರ ಕರ್ನಾಟಕ ಅಧಿನಿಯಮ 14 ರ ಕಲಂ 3 ಉಪಕಲಂ 1ರೊಂದಿಗೆ ಓದಿಕೊಂಡ ಕಲಂ 8ರಂತೆ ಪ್ರದತ್ತವಾದ ಅಧಿಕಾರದನ್ವಯ ಕರ್ನಾಟಕ ಸರ್ಕಾರವು ಉದ್ದೇಶಿಸಿದ್ದು ಅದರಿಂದ ಬಾಧಿತರಾಗಲು ಸಂಭವವಿರುವ ಎಲ್ಲ ವ್ಯಕ್ತಿಗಳ ಮಾಹಿತಿಗಾಗಿ ಸದರಿ ಅಧಿನಿಯಮದ ಕಲಂ 3ರ ಉಪಕಲಂ 2ರ ಖಂಡ ಎ ರಲ್ಲಿ ಅಗತ್ಯಪಡಿಸಿರುವಂತೆ ಈ ಮೂಲಕ ಅಧಿಸೂಚನೆಯನ್ನು ಪ್ರಕಟಿಸಿದೆ. ಹಾಗೂ ಸದರಿ ಕರಡು ತಿದ್ದುಪಡಿ ನಿಯಮಗಳನ್ನು ಅವುಗಳು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ 15 ದಿನಗಳ ನಂತರ ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದು ಎಂದು ಈ ಮೂಲಕ ತಿಳಿಸಲಾಗಿದೆ. ಸ್ನೇಹಿತರೆ, ಈ ಒಂದು ನಿನ್ನೆಯಷ್ಟೇ ಪ್ರಕಟ ಆಗಿರ್ತಕ್ಕಂತಹ ಈ ಕರ್ನಾಟಕ ರಾಜ್ಯಪತ್ರ ಏನಿದೆ, ಈ ಅಧಿಸೂಚನೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಕೊಡಲಾಗಿದೆ ಸ್ನೇಹಿತರೆ. ಕರ್ನಾಟಕ ಶಿಕ್ಷಣ ಇಲಾಖೆಯ ನೇಮಕಾತಿ ನಿಯಮಗಳಿಗೆ ಸಂಬಂಧಪಟ್ಟಂತೆ ತಿದ್ದುಪಡಿ ಮಾಡುವುದಕ್ಕೋಸ್ಕರ ಈ ಒಂದು ಅಧಿಸೂಚನೆಯನ್ನು ಪ್ರಕಟ ಮಾಡಲಾಗಿದೆ. ಇದು ಕರಡು ಅಧಿಸೂಚನೆಯಾಗಿದ್ದು ಸ್ನೇಹಿತರೆ, ಇದರಿಂದ ಈ ಒಂದು ತಿದ್ದುಪಡಿ ಅಧಿನಿಯಮದಿಂದ ಯಾರೆಲ್ಲ ಬಾಧಿತರಾಗ್ತಾರೆ, ಅಂದರೆ ಅವಕಾಶ ವಂಚಿತರಾಗ್ತಕ್ಕಂತಹ ಯಾರಾದರೂ ಇದ್ದರೆ ಅವರಿಗೆ 15 ದಿನಗಳ ಒಂದು ಟೈಮ್ಲೈನನ್ನು ಕೊಡಲಾಗಿದೆ. ಒಂದು ವೇಳೆ ತಮ್ಮ ಏನಾದರೂ ಆಕ್ಷೇಪಣೆಗಳಿದ್ದರೆ 15 ದಿನಗಳ ಅಂದರೆ ಈ 16/10/2025ರ ಒಳಗೆ 15 ದಿನಗಳ ಒಳಗೆ ತಾವು ಆಕ್ಷೇಪಣೆಯನ್ನು ಸಲ್ಲಿಸಬಹುದು ಅಂತಕ್ಕಂತಹ ಒಂದು ಸ್ಪಷ್ಟ ಸೂಚನೆಯನ್ನು ಇಲ್ಲಿ ನೀಡಲಾಗಿದೆ. ಹಾಗೆಯೇ ಮುಂದುವರಿಯುತ್ತಾ ಸದರಿ ಕರಡು ತಿದ್ದುಪಡಿ ನಿಯಮಗಳ ಕುರಿತಂತೆ ಯಾವುದೇ ವ್ಯಕ್ತಿಯಿಂದ ನಿಗದಿತ ಅವಧಿಯೊಳಗೆ ಸ್ವೀಕೃತವಾಗುವ ಯಾವುದೇ ಆಕ್ಷೇಪಣೆ ಅಥವಾ ಸಲಹೆಗಳನ್ನು ರಾಜ್ಯ ಸರ್ಕಾರವು ಪರಿಗಣಿಸುವುದು. ಇನ್ ಕೇಸ್ ಈ 15 ದಿನಗಳ ಏನು ಟೈಮ್ಲೈನ್ ಇದೆ, ಇಲ್ಲಿ ಏನಾದರೂ ಆಕ್ಷೇಪಣೆಗಳು ಬರ್ಬೋದು ಅಥವಾ ಸಲಹೆಗಳು ಬರ್ಬೋದು. ಒಂದು ವೇಳೆ ಆಕ್ಷೇಪಣೆ ಅಥವಾ ಸಲಹೆಗಳು ಏನಾದರೂ ಬಂದಲ್ಲಿ ಸರ್ಕಾರ ಅದನ್ನು ಪರಿಗಣಿಸುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಇಲ್ಲಿ ಕೊಡಲಾಗಿದೆ ಸ್ನೇಹಿತರೆ. ಹಾಗೆಯೇ ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, 6ನೇ ಮಹಡಿ, ಬಹುಮಹಡಿಗಳ ಕಟ್ಟಡ, ಡಾಕ್ಟರ್ BR ಅಂಬೇಡ್ಕರ್ ವೀದಿ, ಬೆಂಗಳೂರು ಇವರ ವಿಳಾಸಕ್ಕೆ ಕಳುಹಿಸತಕ್ಕದ್ದು. ಯಾರೆಲ್ಲ ಆಕ್ಷೇಪಣೆಗಳನ್ನು ಹಾಕಬೇಕು ಅಂತ ಇರ್ತಾರೆ ಅವರಿಗೆ ಇಲ್ಲಿ ವಿಳಾಸವನ್ನು ಸಹ ಕೊಡಲಾಗಿದೆ. ಹಾಗೆಯೇ ಏನಿದು ಕರಡು ನಿಯಮಗಳು, ಏನು ತಿದ್ದುಪಡಿ ಆಗಿದೆ ಅಂತಕ್ಕಂಥದ್ದನ್ನು ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಇಲ್ಲಿ ಕರಡು ನಿಯಮಗಳು ಅಂತ ಹೇಳಿ ಕೊಡಲಾಗಿದೆ. ಶೀರ್ಷಿಕೆ ಮತ್ತು ಪ್ರಾರಂಭ. ಈ ನಿಯಮಗಳನ್ನು ಕರ್ನಾಟಕ ಶಿಕ್ಷಣ ಇಲಾಖೆ ಸೇವೆಗಳು, ಸಾರ್ವಜನಿಕ ಶಿಕ್ಷಣ ಇಲಾಖೆ ನೇಮಕಾತಿ ಮತ್ತು ತಿದ್ದುಪಡಿ ನಿಯಮಗಳು 2025 ಎಂದು ಕರೆಯತಕ್ಕದ್ದು. ಇದು ಏನು ತಿದ್ದುಪಡಿ ಆಗಿರುತ್ತೆ ಸ್ನೇಹಿತರೆ, ಈ ಒಂದು ತಿದ್ದುಪಡಿಯನ್ನು ಕರ್ನಾಟಕ ಶಿಕ್ಷಣ ಇಲಾಖೆ ನೇಮಕಾತಿ ನಿಯಮ ತಿದ್ದುಪಡಿ ನಿಯಮಗಳು 2025 ಅಂತ ಹೇಳಿ ಕರೆಯಲಾಗುತ್ತೆ.
ಈ ನಿಯಮಗಳು ಕರ್ನಾಟಕ ರಾಜ್ಯಪತ್ರದಲ್ಲಿ ಅಂತಿಮವಾಗಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಯಾಗತಕ್ಕದ್ದು. ಅಂದರೆ ಏನು 15 ದಿನಗಳ ಟೈಮ್ ಕೊಟ್ಟಿದ್ದಾರೆ, ಆ 15 ದಿನ ಆದ ನಂತರ ಇದೊಂದು ಕರಡು ಅಧಿಸೂಚನೆ ಹೋಗಿ ಅಂತಿಮ ಅಧಿಸೂಚನೆಯಾಗಿ ಪ್ರಕಟ ಆಗುತ್ತೆ ಸ್ನೇಹಿತರೆ. ತಾವಿಲ್ಲಿ ನೋಡ್ತಾ ಇದ್ದೀರಾ ಕೋಷ್ಟಕದ ತಿದ್ದುಪಡಿ ಅಂತ ಹೇಳಿದೆ. ಕರ್ನಾಟಕ ಶಿಕ್ಷಣ ಇಲಾಖೆ ಸೇವೆಗಳು, ಸಾರ್ವಜನಿಕ ಶಿಕ್ಷಣ ಇಲಾಖೆ ನೇಮಕಾತಿ ನಿಯಮಗಳು 1967ರ ಕೋಷ್ಟಕದಲ್ಲಿ ಶ್ರೇಣಿ 3 ಅಂದರೆ ಗ್ರೇಡ್ 3 ಅಥವಾ ಗ್ರೂಪ್ ಸಿ ಅಂತ ಹೇಳಿ ಏನು ಕರೆಯಲಾಗುತ್ತೆ, ಪತ್ರಾಂಕಿತವಲ್ಲದ ಅಂದರೆ ನಾನ್ ಗೆಜೆಟೆಡ್ ಹುದ್ದೆಗಳು ಶೀರ್ಷಿಕೆಯಡಿಯಲ್ಲಿ ಕ್ರಮ ಸಂಖ್ಯೆ 66ರಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರು ತರಗತಿ 1ರಿಂದ 5 ವರ್ಗದ ಅಂಕಣ ಸಂಖ್ಯೆ 3ರಲ್ಲಿ. ಅಂದರೆ ಈ ಮೊದಲು 1ರಿಂದ 5ನೇ ತರಗತಿಯಲ್ಲಿ ಏನು ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಿರ್ತಾರೆ ಅವರಿಗೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತ ಹೇಳಿ ಕರೆಯಲಾಗುತ್ತಿತ್ತು. ಈಗಲೂ ಕೂಡ ಅದೇ ಥರನೇ ಕರೆಯಬೇಕಾಗುತ್ತೆ. ಹಾಗೆಯೇ ಪ್ರಸ್ತುತ ಇರುವ ಟಿಪ್ಪಣಿಯನ್ನು ಟಿಪ್ಪಣಿ 1 ಎಂದು ಸಂಖ್ಯೀಕರಿಸುವುದು. ಈ ಥರ ಎಲ್ಲ ತಿದ್ದುಪಡಿಯನ್ನು ಮಾಡ್ತಾ ಹೋಗಿದ್ದಾರೆ. ಹಾಗೆಯೇ ಮುಂದುವರಿಯುತ್ತಾ ಅದರಂತೆ ಸಂಖ್ಯೀಕರಿಸಿದ ಟಿಪ್ಪಣಿ 1ರ ನಂತರ ಈ ಕೆಳಗಿನಂತೆ ಸೇರ್ಪಡೆಗೊಳಿಸ್ತಕ್ಕದ್ದು. ಅದೇನು ಟಿಪ್ಪಣಿ 1ಅನ್ನು ತಿದ್ದುಪಡಿ ಮಾಡಲಾಗಿರುತ್ತೆ, ಆ ತಿದ್ದುಪಡಿಯ ನಂತರ ಈ ಕೆಳಗಿನಂತೆ ಒಂದು ಅಂಶವನ್ನು ಸೇರ್ಪಡೆ ಮಾಡಬೇಕು ಅಂತ ಹೇಳಿ ಮಹತ್ವದ ಒಂದು ಅಂಶವನ್ನು ಇಲ್ಲಿ ಕೊಡಲಾಗಿರುತ್ತೆ ಸ್ನೇಹಿತರೆ. ಟಿಪ್ಪಣಿ 2 ಏನೆಂದೆ ಅಂತ ಹೇಳಿದ್ರೆ 1ರಿಂದ 5ನೇ ತರಗತಿಗೆ ಬೋಧಿಸುವ ಪ್ರಾಥಮಿಕ ಶಾಲಾ ಶಿಕ್ಷಕರು NCTE ಮಾರ್ಗಸೂಚಿಗಳಲ್ಲಿ, ಅಂದರೆ NCTE ಅಂದರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್ ಅಂತ ಹೇಳಿದೆ ಸ್ನೇಹಿತರೆ. ಅದರಲ್ಲಿ ಹೊರಡಿಸಿರ್ತಕ್ಕಂಥ ಇತ್ತೀಚೆಗೆ ಒಂದು ಚರ್ಚೆ ಇತ್ತು ಸ್ನೇಹಿತರೆ. ಸುಪ್ರೀಂ ಕೋರ್ಟ್ ಕೂಡ ಒಂದು ತೀರ್ಪನ್ನು ಪ್ರಕಟ ಮಾಡಿತ್ತು. ಏನಂತ ಹೇಳಿದರೆ, ಯಾರೆಲ್ಲ ಈಗಾಗಲೇ ತಾವು ಪ್ರಾಥಮಿಕ ಶಾಲಾ ಶಿಕ್ಷಣದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸ್ತಿರ್ತಾರೆ, ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು 10-20 ವರ್ಷದಿಂದಲೂ ಕೂಡ ಅವರು ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ಆದರೆ ಅವರು ಯಾರೂ ಕೂಡ TETಯನ್ನು ತೇರ್ಗಡೆ ಹೊಂದಿರುವುದಿಲ್ಲ. ಹಾಗಾಗಿ ಈ ಹಿಂದೆ ಯಾರೆಲ್ಲ ನೇಮಕಾತಿಯನ್ನು ಹೊಂದಿದ್ದಾರೆ ಶಿಕ್ಷಕರು, ಅವರೆಲ್ಲರೂ ಕೂಡ TETಯನ್ನು ಕಡ್ಡಾಯವಾಗಿ ಪಾಸ್ ಆದರೆ ಮಾತ್ರ ಅವರ ಸೇವೆಯನ್ನು ಪರಿಗಣಿಸಲಾಗುತ್ತೆ ಅಂತಕ್ಕಂಥ ಒಂದು ಮಹತ್ವದ ತೀರ್ಪನ್ನು ಸರ್ವೋಚ್ಚ ನ್ಯಾಯಾಲಯವು ಪ್ರಕಟ ಮಾಡಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ತುಂಬ ಚರ್ಚೆಗಳು ಆಗಿದ್ವು. ಈ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್ ಅದಕ್ಕೆ ಸಂಬಂಧಪಟ್ಟಂತೆ ಮಾರ್ಗಸೂಚಿಗಳನ್ನು ಸಹ ಪ್ರಕಟಿಸಲಾಗಿರುತ್ತೆ. ಅಂದರೆ 1ರಿಂದ 5ನೇ ತರಗತಿಯ ಶಿಕ್ಷಕರಿಗೆ ಪ್ರಾಥಮಿಕ ಶಾಲಾ ಶಿಕ್ಷಕರು, ಹಾಗೆಯೇ 6ರಿಂದ 8ನೇ ತರಗತಿಯ ಶಿಕ್ಷಕರಿಗೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು, ಹಾಗೆಯೇ 9ರಿಂದ 12ನೇ ತರಗತಿಯ ಒಂದು ಪ್ರೌಢಶಾಲಾ ಶಿಕ್ಷಕರು ಅಂತ ಹೇಳಿ ಏನು ವಿಧಗಳನ್ನು ಮಾಡಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತಹ ಮಾರ್ಗಸೂಚಿಗಳಲ್ಲಿ ನಿರ್ದಿಷ್ಟಪಡಿಸಿದಂತೆ ಮತ್ತು ಪದವೀಧರ ಪ್ರಾಥಮಿಕ ಶಿಕ್ಷಕರ ಹುದ್ದೆಗೆ ಜಾರಿಯಲ್ಲಿರ್ತಕ್ಕಂತಹ ವೃಂದ ಮತ್ತು ನೇಮಕಾತಿ, ಇದನ್ನೇ ನಾವು C&R ಅಂತ ಕರೆಯೋದು ಸ್ನೇಹಿತರೆ. ಈ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿರುವಂತೆ ಅಗತ್ಯ ವಿಷಯಗಳಲ್ಲಿ ಪದವಿಯನ್ನು ಹಾಗೂ TET ಪ್ರಮಾಣ ಪತ್ರವನ್ನು ಹೊಂದಿದ್ದಲ್ಲಿ, ನೋಡಿ ಸ್ನೇಹಿತರೆ, ಇದೊಂದು ಮಹತ್ವವಾದ ಒಂದು ಪಾಯಿಂಟ್ ಅಂತ ಹೇಳ್ಬೋದು. ಅಂದರೆ ಅಗತ್ಯ ವಿಷಯಗಳಲ್ಲಿ ಪದವಿಯನ್ನು ಹಾಗೂ TET ಪ್ರಮಾಣ ಪತ್ರವನ್ನು ಹೊಂದಿದ್ದಲ್ಲಿ 6ರಿಂದ 7ನೇ ತರಗತಿಗೆ ಬೋಧಿಸಲು ಅರ್ಹರಾಗತಕ್ಕದ್ದು. ಯಾರೆಲ್ಲ ಈಗಾಗಲೇ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ 1ರಿಂದ 5ನೇ ತರಗತಿಯ ಶಿಕ್ಷಕರು, ಅವರೆಲ್ಲರೂ ಕೂಡ ಪದವಿಯನ್ನು ಹೊಂದಿದ್ದು TETಯನ್ನು ಏನಾದರೂ ಅರ್ಹತೆಯನ್ನು ಹೊಂದಿದ್ದರೆ ಅವರೆಲ್ಲರೂ ಕೂಡ 6ರಿಂದ 7ನೇ ತರಗತಿಗೆ ಬೋಧಿಸಲು ಅರ್ಹರಾಗ್ತಾರೆ ಅಂತಕ್ಕಂಥ ಒಂದು ಮಹತ್ವದ ಅಂಶವನ್ನು ಈ ಒಂದು ಆದೇಶದಲ್ಲಿ ಪ್ರಕಟಿಸಲಾಗಿರುತ್ತೆ ಸ್ನೇಹಿತರೆ. ಇದು ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ ಪ್ರಕಟ ಆಗಿರ್ತಕ್ಕಂತಹ ಒಂದು ಕರ್ನಾಟಕ ರಾಜ್ಯಪತ್ರದ ಅಧಿಸೂಚನೆ ಇದಾಗಿರುತ್ತೆ ಸ್ನೇಹಿತರೆ. ಯಾರೆಲ್ಲ ತಾವು ಶಿಕ್ಷಕ ಆಕಾಂಕ್ಷಿಗಳಿದ್ದೀರಾ, ನಿಜಕ್ಕೂ ಕೂಡ ತಾವು ಇಂದಿನಿಂದಲೇ ತಮ್ಮ ಒಂದು ಅಧ್ಯಯನವನ್ನು ಮುಂದುವರಿಸ್ತಾ ಯಾವುದೇ ಅಧಿಸೂಚನೆಗಳಿಗೋಸ್ಕರ ಕಾಯ್ದೇನೆ, ಯಾಕಂತ ಹೇಳಿದರೆ ಅಧಿಸೂಚನೆ ಆದ ನಂತರ ನಾವು ನೋಡೋಣ ಅಂಥೇಳಿ ಹೀಗೆ ತಾವು ನೆಪ ಮಾತ್ರ ಹೇಳ್ಕೊತ ಬಂದಿದ್ದೀರಾ ಹೊರತು ತಮ್ಮ ಒಂದು ಅಧ್ಯಯನವು ಯಾವುದೇ ಪ್ರಗತಿಯನ್ನು ಹೊಂದಿರೋದಿಲ್ಲ ಸ್ನೇಹಿತರೆ. ತಮ್ಮ ತಂದೆ ತಾಯಿಗಳು ತುಂಬ ಕಷ್ಟಪಟ್ಟು ತಮಗೆಲ್ಲ ಓದಿಸಿರ್ತಾರೆ. ಅವರು ಪಟ್ಟಂತಹ ಆ ಶ್ರಮಕ್ಕೆ ತಾವು ಪ್ರತಿಫಲವಾಗಿ ಏನಾದರೂ ಮಾಡಬೇಕು, ಕೃತಜ್ಞರಾಗಬೇಕು ತಮ್ಮ ತಂದೆ ತಾಯಿಗಳಿಗೆ ಅಂತ ಹೇಳಿದರೆ, ಇದು ಈ 2025-26 ವರ್ಷ ಏನಿದೆ ಸ್ನೇಹಿತರೆ, ತಮಗೆ ಎಲ್ಲ ಉದ್ಯೋಗ ಪರವಾದ ಒಂದು ವರ್ಷ, ಸುವರ್ಣ ಯುಗ ಅಂತಲೇ ಹೇಳ್ಬೋದು. ತಾವು ನಿಜಕ್ಕೂ ಒಂದು ಸರ್ಕಾರಿ ಕೆಲಸವನ್ನು ತಾವು ಪಡೆದಿದ್ದೇ ಆದರೆ ತಮ್ಮ ತಂದೆ ತಾಯಿಗಳಿಗೆ ಒಂದು
ಕೃತಜ್ಞತೆಯನ್ನು ಸಲ್ಲಿಸಿದ ಹಾಗಾಗುತ್ತೆ. ಅವರಿಗೆ ಒಂದು ಗಿಫ್ಟನ್ನು ಕೊಡಿ. 2026ರಲ್ಲಿ ತಮ್ಮ ತಂದೆ ತಾಯಿಗಳಿಗೆ ಒಂದು ಗಿಫ್ಟನ್ನು ಕೊಡಬೇಕು ಅಂತ ಹೇಳಿದರೆ ಇಂದಿನಿಂದಲೇ ತಾವು ಹಗಲು ರಾತ್ರಿ ಅಂತಕ್ಕಂಥ ಒಂದು ಭೇದ ಇಲ್ಲದೆ ತಾವು ಸತತ ಪರಿಶ್ರಮದಲ್ಲಿ ತೊಡಗಿದ್ದೇ ಆದರೆ ನಿಜಕ್ಕೂ ಸ್ನೇಹಿತರೆ ತಾವು ಸರ್ಕಾರಿ ಉದ್ಯೋಗವನ್ನು ಪಡೆಯೋದರಲ್ಲಿ ಯಾವುದೇ ಅನುಮಾನವಿಲ್ಲ ಸ್ನೇಹಿತರೆ ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ. ತಮ್ಮ ಸಲಹೆ ಸೂಚನೆಗಳೇನಾದರೂ ಇದ್ದರೆ ಕಮೆಂಟ್ ಬಾಕ್ಸ್ ಮೂಲಕ ಮೆನ್ಷನ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ.